ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜು ಎಸ್ ಎಸ್ ಅಂತ ಸರ್ಗೂರ್ ಅವರು. ಸರಿ. ಬಂದ್ಬಿಟ್ಟು ನಮ್ಮ ಫ್ರೆಂಡು ಸರ್ಗೂರು ಇದು ಹೊರಳೋಡಿಯವರು ರವಿ ಅಂತ ಹೇಳ್ಬಿಟ್ಟವರು. ಅವರು ಸಾಕೊಂಡಿರೋದು ಇದನ್ನ 1 ವರ್ಷದ ಮೇಲೆ 2 ತಿಂಗಳದು ಕಟ್ಸ್ಗಳಿದು ಹೆಣ್ಣು ಇದು ಎರಡುವೆ. ನಮ್ಮ ಈ ಭಾಗದಲ್ಲಿ ಈಗ ರೀಸೆಂಟಾಗಿ ಕಟ್ತಾ ಇದ್ದಾರೆ. ಅಂದರೆ ಫಸ್ಟ್ ಎಲ್ಲ ಕಟ್ತಾ ಇದ್ರು ಜಾತ್ರೆಗೆ ಅಂತ ಒಳ್ಳೊಳ್ಳೆ ದನಗಳು ಕಟ್ತಾ ಇರೋದು. ಇವಾಗ ಇದು ಕರು ಬಂದ್ಬಿಟ್ಟು ಇದು ಮನೇಲಿ ಹುಟ್ಟಿರೋ ಕರು, ವರ್ಷದ ಮೇಲೆ 2 ತಿಂಗಳಾಗಿದೆ. ಜೊತೆಗೆ ಅದಕ್ಕೆ ಕೂಟ ಹಾಕಿದ್ದೀವಿ. ಚುಂಚುನ್ ಕಟ್ಟೆಯಲ್ಲಿ ತೊಗೊಬಂದಿರೋದು 80,000 ಅದಕ್ಕೆ ಕೊಟ್ಬಿಟ್ಟು ತೊಗೊಬಂದಿರೋದು. ತಂದು ಕೂಟ ಹಾಕೊಂಡಿದ್ದೀವಿ. 4 ತಿಂಗಳ ಹತ್ತತ್ರ ಆಗಿದೆ ತಂದು ನಾವು. ಅಂದರೆ ಇವಾಗ ದ್ಯಾವಸ್ನಳ್ಳಿಲಿ ರೇಸಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ರೈಸ್ ಬಂದಿದೆ. ಇವಾಗ ಸುತ್ತೂರು ಜಾತ್ರೆಗೆ ಹಾಕಿದ್ದು, ಇಲ್ಲಿ ವಸ್ತು ಪ್ರದರ್ಶನ ಒಳಗಡೆ ಹಾಕಿದ್ದು. ಇಲ್ಲೇನು ನಾವು ಕಾಂಪಿಟ್ಗೇನು ಬಿಟ್ಟಿರಲಿಲ್ಲ, ಪ್ರದರ್ಶನಕ್ಕೋಸ್ಕರ ಹಾಕಿದ್ದು. ಆದ್ದರಿಂದ ಇಲ್ಲೇನು ಇದು ಬಂದಿಲ್ಲ. ಈ ಕಮಿಟಿ ಕಡೆಯಿಂದ ಪ್ರೈಸ್ ಬಂದಿದೆ. ಕಮಿಟಿ ಕಡೆಯಿಂದ ಪ್ರೈಸ್ ಬಂದಿದೆ. ಓಕೆ, ಇದನ್ನ ಬೇರೆಯವ್ರಿಗೆ ಮಾಡ್ತೀವಿ ಸರ್. ಒಳ್ಳೆ ರೇಟ್ ಬಂದರೆ ಮಾಡ್ತೀವಿ ಸರ್. 2 ಲಕ್ಷ ಹೇಳ್ತಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಜು ಬಾಜು ಬಂದರೆ ಕೊಡ್ತೀವಿ. 2 ಲಕ್ಷ ಸಂತಕ್ಕಿಂತ ತಗೋ ಹೋಗಿದ್ದೀರಾ? ಯಾವುದಕ್ಕೂ ಹೊಡೆದಿಲ್ಲ ಸರ್. ಮನೆ ಹತ್ರ ಮಾಡ್ತೀವಿ ಅಷ್ಟೇ ಸರ್. ಸಂತಕ್ಕಿಂತ ಹೊಡೆಯಲ್ಲ. ಬಂದರೆ ಪ್ರೀತಿ ಪಟ್ಟು ನಮಗಿಂತ ಚೆನ್ನಾಗಿ ಸಾಕ್ತೀವಿ ಅಂತ ಯಾರು ಬಂದರೆ ಕೊಡ್ತೀವಿ. ಇಲ್ಲ ಅಂದರೆ ನೆಕ್ಸ್ಟ್ ವರ್ಷ ತನಕನೂ ನಾವೇ ಇಟ್ಕೊತೀವಿ. ಕಾಂಪೀಟ್ ಮಾಡ್ತೀವಿ ಬೇರೆ ಕಡೆ ಕಾಂಪೀಟ್ ಮಾಡ್ತೀವಿ. ಕೊಡಬೇಕು ಅನ್ನೋದೇನಿಲ್ಲ. ಪ್ರೀತಿ ಪಟ್ಟು ಯಾರು ಬಂದು ಫ್ರೆಂಡ್ಸ್ ಸರ್ಕಲಲ್ಲಿ ಅಥವಾ ಯಾರು ಸಾಕ್ತೀನಿ ಅಂತ ಇಷ್ಟಪಟ್ಟರೆ ಕೊಡ್ತೀವಿ. ಓಕೆ, ಏನು ಪ್ರೈಸ್ ಕೊಡ್ತೀರಾ ಸರ್? ನಾವು 2 ಲಕ್ಷ ಹೇಳ್ತಾ ಇದ್ದೀವಿ. ಆಜು ಬಾಜು ಕೊಡ್ತೀವಿ. ಇವಾಗ ಈ ನೆಕ್ಸ್ಟ್ ಮಂತ್ ಒಳಗಡೆ ಬಂದರೆ, ಆದರೆ ನೆಕ್ಸ್ಟ್ ಮಂತ್ ಹೋದರೆ ಯಾಕೆಂದರೆ ಮಂತ್ ಹೋಗ್ತಾ ಇರುತ್ತೆ ಜಾಸ್ತಿ. ಅವಾಗ ಸ್ವಲ್ಪ ಒಂದು 20,000 ಜಾಸ್ತಿ ಹೇಳ್ತೀವಿ. ಓಕೆ, ಏನೇನು ಕೊಡ್ತೀರಾ ಅದಕ್ಕೆ? ಸರ್ ಇದಕ್ಕೆ ಎಲೆ ಬೂಸ, ರವೆ ಬೂಸ, ಜೋಳದ ನುಚ್ಚು, ಉಳ್ಳಿ ನುಚ್ಚು, ಹತ್ತಿ ಕಾಳು, ಕಡಲೆ ಒಟ್ಟು. ಓಕೆ ಸರ್, ಇನ್ಯಾರು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀವಿ? ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಸರ್, ನಾವು ಇವಾಗ ಹೊಸ್ದಾಗಿ ಕಟ್ತಾ ಇರೋದು. ನಮ್ಮ ಅಣ್ಣವ್ರು ಹೇಳ್ತಾರೆ ತುಂಬ ಹಳೆ ಹುಲಿ ಅದು, ಒಂದು 10 ವರ್ಷದಿಂದ ಕಟ್ಟಿದ್ದಾರೆ. ಅವ್ರ ಬಗ್ಗೆ ಅವ್ರನ್ನ ಕೇಳಿ ಹೇಳ್ತಾರೆ. ಮಂಜ ಅಂತ ಮಾತಾಡೋಣ ನನ್ನ ಫ್ರೆಂಡು. ಇವಾಗ ಅವನು ಮಾತಾಡ್ದು ಏನು ಒಳ್ಳೆ ಖುಷಿ ಆಯಿತು. ಇವಾಗ ನಾನು ಕರನ ಸಾಕಬೇಕು ಅಂತ ಬಂದು ಪೇಜು ಏನ ಅಂತ ಗೊತ್ತಿಲ್ಲ. ನಾನು ಒಂದು ಸೋಕಿಗಾಗಿ ಅಲ್ಲಿ ಕರು ಅಂತ ತಂದು ಸಾಕುತ್ತಾ ಇರೇನೆ. ಇದನ್ನು ನಾನು ತಿಂಡಿ ಕೊಡೋದು ಬೆಣ್ಣೆಯಿಂದಾಗಿ ನಾವು ಜನ ಏನು ತಿಂತೀವಿ ಅದನ್ನು ಕೊಡ್ತಾ ಇರೇನೆ. ಅದನ್ನು ಕೊಡ್ತೇನೆ ಸರ್. ಓಕೆ ಸರಿ ಸರ್, ನಾವು ಹೆಂಗೆ ನೋಡ್ಕೊತೀವಿ ಹಂಗೆ. ಈ ಬಿಟ್ಬಿಟ್ರೆ ಇನ್ಶೂರೆನ್ಸ್ ಬರ್ತೇನೆ ನನಗೆ, ಆ ಥರ ಸಾಕಿದ್ದೀನಿ ಸರ್. ಇದನ್ನು ಸಾಕಬೇಕು ಅಂತ ಏನಕ್ಕೆ ಬರ್ತದೆ? ಇದು ಸರ್ ನನ್ನ ಹತ್ರ ನನಗೆ ಏನೋ ಗೊತ್ತಾ, ನನಗೆ ಇಲಾಚಿ ಬೇಲಾಚಿ ನನ್ನ ಹತ್ರ 14 ಕ್ಲಾಸ್ ಇವೆ. ಎಷ್ಟು? 14 ಕ್ಲಾಸು ದನೆ. ನಾಟಿಯೇ 4 ಇವೆ. 4 ಇದೆ. ಇಲ್ವನೇ ಉಳುಮೆ ಏನೋ ಒಂದು ದೊಡ್ಡ ಐತೆ, ಒಂದು ಗಿರ ಐತೆ, ಎಚ್ಚಪ್ಪುಗಳು ಐತೆ. ಏನಂದ್ರೆ ಎಲ್ಲ ಮಿಂಟೇನ ನಾಟಿ ಬೇಕು ಅನ್ನೋ ಇದಕ್ಕೆ ಸಲುವಾಗಿ ಸಾಕಿದ್ದೀನಿ ನಾನು. ಖುಷಿ ಬೇಕು ನನಗೆ, ಜನ ಸಂಪಾದಿಸ್ಬೇಕು, ನನಗೆ ನಾಟಿ ಬೇಕು. ನನಗೆ ಇಚ್ಚಪ್ಪು ನನಗೆ ಇಷ್ಟ ಇಲ್ಲ. ಸರಿ, ನನ್ನ ನಾಟಿ ಬೇಕು, ನಾಟಿ ಸಾಕಬೇಕು, ಒಂದು ಹೆಸ್ರು ಬರಬೇಕು. ನಾನೇನೋ ಏನು ಮಾಡ್ಕೊಂಡು ಏನು ಇದು ಮಾಡೋಕ್ಕಾಗಲ್ಲ, ಹೋಗೋತ್ತಿಗೆ ಏನು ಹೊತ್ಕೋಗಲ್ಲ. ನಮಗೇನು ಹಳ್ಳಿ ಕಾರು ಅಂತ ಹೇಳ್ಬೋದು, ಆದರೆ ನಾಟಿನೇ. ನಾಟಿನ ತಗೋಗಿ ಹಳ್ಳಿ ಕಾರು ಅಂತ ಜನ ಉಪಯೋಗಿಸಿ ಏನು ಮಾಡ್ಕೊಳ್ತಿರೋದು. ಇವು ನಾಟಿ ದನ ನಾಟಿನೇ. ನಾಟಿಯಿಂದ ಹಳ್ಳಿ ಕಾರು ಹೋಗಿರೋದು, ಅದ್ರ ಬಿಟ್ಗಾರೆ ಇನ್ನೇನೂ ಇಲ್ಲ. ನಾಟಿಯಿಂದ ಹಳ್ಳಿ ಕಾರು ಅಂತ ಹೆಸರು ಮಾಡಿದ್ದಾರೆ ಹೊತ್ತು, ಅದ್ರ ಬಿಟ್ಗಾರೆ ಇನ್ನೇನೂ ಇಲ್ಲ ಸರ್. ಇದು ಇವಾಗ ಏನು ನಮ್ಮ ನಂಜನಗೂಡು ಭಾಗದಲ್ಲಿ ಹಳ್ಳಿ ಕಾರ್ ಕಡಿಮೆ ಇದೆ, ಅದನ್ನು ಬೆಳೆಸಬೇಕು ಅಂತ ಹೊಸದಾಗಿ ಸೃಷ್ಟಿ ಆಗ್ತಾ ಇದ್ದಾರೆ. ಕೆಲವು ಹುಡುಗರಿಗೆ ಜೋಸ್ ಬಂದಿದೆ. ನಾವು ಹೋದ ವರ್ಷ ಎಲ್ಲ ನೋಡ್ದು, ಈ ವರ್ಷ ನಾನೇ ಕಟ್ಟಿದ್ದೀನಿ. ಫಸ್ಟ್ ಪ್ರೈಸ್ ಬಂದಿದೆ ಗೋಳಿ ಕಟ್ಟಿ. ಈ ಸತಿಯಿಂದ ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ. ಇದು ಒಂಥರ ಕ್ರೇಜ್ ಆಗ್ತಾಯಿದೆ. ಹಿಂದೆ ಯಾವ ರೀತಿ ಇತ್ತು ಊರಲ್ಲಿ 40 ಜೊತೆ 50 ಜೊತೆ ಎತ್ಗಳಿರ್ತಿದ್ದೋ ಆ ಥರ ಆಗುತ್ತೆ. ಆ ಥರ ಆಗಬೇಕು ಅಂತಲೇ ಎಲ್ಲರೂ ಕೇಳ್ಕೊತೀನಿ. ಹಳ್ಳಿ ಕಾರ್ನ ಬೆಳೆಸ್ಬೇಕು ಅಂತ ಕೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು.